ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತತಸ್ಯ ಹರತಿ ಪ್ರಜ್ಞಾಂ ವಾಯುರ್ ನಾವಮಿವ ಅಂಭಸಿ. ಇಂದ್ರಿಯಗಳು ಹೇಳಿದ್ದನ್ನೇ ಕೇಳಿಕೊಂಡು ಅವುಗಳ ಒಂದು ಸೇವೆಯನ್ನೇ ಮಾಡಿಕೊಂಡು ಯಾರು ಅದನ್ನೇ ಮಾಡ್ತಾ ಇರ್ತಾರೋ, ಅಂದರೆ ಬರೀ ಭೋಗದಲ್ಲಿ ತಮ್ಮನ್ನು ಪುನಃ 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 ತೊಡಗಿಸ್ಕೊಳ್ತಾ ಇರ್ತಾರೋ ಅಂತಹವರ ಬುದ್ಧಿಯನ್ನ ಈಗ ನೀರಿನಲ್ಲಿ, ಸಮುದ್ರದಲ್ಲಿ ಒಂದು ಸಣ್ಣ ದೋಣಿಯನ್ನ ಯಾವ ರೀತಿ ಗಾಳಿ ತನಗೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೊಟ್ಟೋಗುತ್ತೋ ಅದೇ ರೀತಿ ಈ ಇಂದ್ರಿಯಗಳು ಅವನನ್ನ, ಈ ಆತ್ಮನನ್ನ, ಮನಸ್ಸನ್ನ, ಬುದ್ಧಿಯನ್ನ ತನಗೆಲ್ಲಿ ಬೇಕೋ ಅಲ್ಲಿಗೆ ಕರ್ಕೊಂಡು ಹೊರಟೋಗ್ತವೆ. ಅಲ್ಲಿಂದ ವಾಪಸ್ ಬರೋದಕ್ಕೆ ಎಷ್ಟು ಕಷ್ಟ. ನಾವು ಹೋಗ್ತಾ ಇದ್ದಂತಹ ದಾರಿಯೇ ಬೇರೆಯಾಗಿದ್ದರೆ ಈ ಗಾಳಿ ಅಂತ ಬಂದು ಎಲ್ಲೋ ನಮ್ಮನ್ನು ಕರೆದುಕೊಂಡು ಹೊರಟು ಹೋಗಿ ಬಿಟ್ಟರೆ ನಾವು ವಾಪಸ್ ಬರಲೇಬೇಕು, ನಾವಿದ್ದಂತಹ ಸ್ಥಳಕ್ಕೆ ವಾಪಸ್ ಬರಲೇಬೇಕು. ಅದಾದ ಮೇಲೆ ಪುನಃ ನಾವು ನಮ್ಮ ಮುಂದಿನ ಪಯಣದ ಬಗ್ಗೆ ಅಲ್ಲಿಂದ ಶುರು ಮಾಡಬೇಕು. ಅಂದರೆ ಎಷ್ಟು ಕಷ್ಟವಾಗುತ್ತೆ ನೋಡಿ. ಇದನ್ನೇ ಕರ್ಮ ಅಂತ ಕರೆಯೋದು. ಅದನ್ನ ಬಹಳ ಸೂಕ್ಷ್ಮವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಶರದೃತೋ ಕಾರ್ತಿಕ ಮಾಸೆ ಶುಕ್ಲ ಪಕ್ಷೆ. ಇಂದು 31ನೇ ತಾರೀಕು ಶುಕ್ರವಾರ, ದಶಮಿ ತಿಥಿ ಮತ್ತು ಇಂದು ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದ ಹೆಸರಲ್ಲೇ ಧನ ಇದೆ. ಆದ್ದರಿಂದ ಇವತ್ತು ಎಲ್ಲರಿಗೂ ಧನಾಗಮವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಹಳ ಕೂಲಂಕುಷವಾಗಿ ನೋಡಬೇಕು. ಧನಾಗಮದ ವಿಚಾರದಲ್ಲಿ ಬೇರೆಯವರಿಗೆ ನಾವು ಮೋಸವನ್ನ ಮಾಡಬಾರದು, ಬೇರೆಯವರಿಗೆ ನಾವು ತೊಂದರೆ ಮಾಡಬಾರದು. ಆಗ ಅದು ಬರೀ ಪಾಪವಾಗಿ ಪರಿಣಮಿಸುತ್ತೆ. ಇದನ್ನೇ ನಾವು ಲಕ್ಷ್ಮಿ ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ನಮಸ್ತೇಸ್ತು ಮಹಾಮಾಯೆ, ಲಕ್ಷ್ಮೀ ದೇವಿಯನ್ನ ಮಹಾಮಾಯೆ ಅಂತ ಕರೆದಿದ್ದಾರೆ. ಹಣ ಅನ್ನೋದು ಯಾವತ್ತಿದ್ದರೂ ಮಾಯೆ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಗಳಿಸಿದರೆ ಮಾತ್ರ ನಾವು ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನ ಲಾಭವಾಗುವಂತಹ ಸಾಧ್ಯತೆಗಳು ಬಹಳನೇ ಹೆಚ್ಚಾಗಿದೆ. ಖಂಡಿತವಾಗಲೂ ಇವತ್ತು ನಿಮಗೆ ದುಡ್ಡು ಕೈಗೆ ಬರುತ್ತೆ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಧನಾಗಮವಾಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ನಿಮ್ಮ ಮ್ಯಾನೇಜರ್ ಇತ್ಯಾದಿಗಳ ಜೊತೆ ಮಾತಾಡಿಕೊಳ್ಳಿ. ಇವತ್ತು ನಿಮಗೆ ಪ್ರಮೋಷನ್ ಇತ್ಯಾದಿಗಳು ಸಾಧ್ಯತೆ ಇರುತ್ತೆ. ಮಿಥುನ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ, ಹಿರಿಯರಿಂದ ಸ್ವಲ್ಪ ದಕ್ಷಿಣೆ ಇತ್ಯಾದಿಗಳು ಪ್ರಾಪ್ತಿಯಾಗಬಹುದು. ಆಶೀರ್ವಾದವಂತೂ ಖಂಡಿತ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನೀವು ವಿನಮ್ರತೆಯನ್ನು ತೋರಿಸಬೇಕಾಗುತ್ತೆ. ಕರ್ಕ ರಾಶಿಯವರಿಗೆ ಮನಸ್ಸಿಗೆ ಕಷ್ಟಕರವಾದಂತಹ ದಿವಸ, ಧನ ಹಾನಿಯಾಗಬಹುದು ಮತ್ತು ಮನಸ್ಸಿಗೆ ಇವತ್ತು ಸ್ವಲ್ಪ ಹೆಚ್ಚೇನೆ ಕ್ಲೇಶವಾಗಬಹುದು. ಪ್ರೀತಿ ಪಾತ್ರರಿಂದ ಸಹಕಾರ ಪ್ರಾಪ್ತಿ ಆಗೋದಿಲ್ಲ. ಸಿಂಹ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಬೇರೆಯವರಿಂದ ನಿಮಗೆ ಇವತ್ತು ಸಹಕಾರ ಪ್ರಾಪ್ತಿ ಮತ್ತು ಹಣಕಾಸಿನ ವಿಚಾರದಲ್ಲೂ ನೆಮ್ಮದಿ. ಕನ್ಯಾ ರಾಶಿಯವರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ, ಸಾಮಾಜಿಕ ವ್ಯವಹಾರಗಳಲ್ಲಿ ಮುನ್ನಡೆ ಪ್ರಾಪ್ತಿ, ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಧನಾಗಮ. ತುಲಾ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ, ಬೇರೆಯವರಿಂದ ಸಹಕಾರ ಇವತ್ತು ಇರುವುದಿಲ್ಲ. ಧನ ನಷ್ಟವಾಗುವಂತಹ ಸಾಧ್ಯತೆಗಳು ಜಾಸ್ತಿ. ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡೋದು ಬೇಡ. ಗ್ಯಾಮ್ಲಿಂಗ್ ಇತ್ಯಾದಿಗಳು, ಬೆಟ್ಟಿಂಗ್ ಇತ್ಯಾದಿಗಳು ಕೂಡ ಇವತ್ತು ಬೇಡ. ಮತ್ತು ಪ್ರೇಮ ಪ್ರೀತಿ ಪ್ರಕರಣದಲ್ಲೂ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ. ನಿಮ್ಮ ಬುದ್ಧಿ ಮಾತ್ರ ನಿಮಗೆ ಇವತ್ತು ಸಂತೋಷವನ್ನು ಕೊಡಬಲ್ಲದು. ವೃಶ್ಚಿಕ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಮನೆ, ತಾಯಿ ಇತ್ಯಾದಿಗಳ ಬಗ್ಗೆ ಇವತ್ತು ಸಂಸಾರ ತಾಪತ್ರದಲ್ಲಿ ಮುಳುಗಿ ಹೋಗಿರ್ತೀರಿ. ಆದರೂ ಕೂಡ ಮನೆಯಲ್ಲೇ ಇದ್ದರೆ ಮನೆಯ ಜನಗಳಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಇವತ್ತು ನೆಮ್ಮದಿ ಪ್ರಾಪ್ತಿ. ಧನು ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಮನೆಯ ವ್ಯವಹಾರಗಳು ಹಾಗೂ ಬಂಧು ಮಿತ್ರರು ಹಾಗೂ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಕರಿತೀವಿ ನೋಡಿ, ಅಂತಹವರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಬರೋದಿದೆ. ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗೋದಿದೆ. ಅವರನ್ನು ತುಂಬ ಸರಿಯಾಗಿ ಮಾತಾಡಿಸಿಕೊಳ್ಳಿ. ಕುಂಭರಾಶಿಯವರಿಗೆ ಸಂಸಾರಿಕ ವಿಚಾರಗಳಲ್ಲಿ ಸ್ವಲ್ಪ ಇವತ್ತು ಯೋಚನೆ ಜಾಸ್ತಿ ಇರುತ್ತೆ. ಆರ್ಥಿಕ ಸುಭದ್ರತೆ, ಹಣಕಾಸು ವೆಚ್ಚ, ಮನೆಯನ್ನು ಹೇಗೆ ಶುಚಿಯಾಗಿ ಇಟ್ಟುಕೊಳ್ಳೋದು, ಬೇರೆ ಮನೆ ಬೇಕಾ, ದೊಡ್ಡ ಮನೆ ಬೇಕಾ, ಅಲ್ಲಿ ಕ್ಲೀನ್ ಮಾಡೋಣ, ಇಲ್ಲಿ ಕ್ಲೀನ್ ಮಾಡೋಣ ಅನ್ನೋಂತಹ ಹುರುಪು ನಿಮಗೆ ಇವತ್ತು ಬಂದಿರುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. 2 ದಿನಗಳಕ್ಕಾದರೆ ಎಲ್ಲವೂ ಸರಿ ಹೋಗುತ್ತೆ. ಆದರೂ ಕೂಡ ನಿಮ್ಮ ಗುರುಬಲ ಇವಾಗ ಇರುವುದರಿಂದ ಹೆಚ್ಚಿನ ತೊಂದರೆ ಆಗಲಾರದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮನನವನ್ನು ಮಾಡಲೇಬೇಕು. ಎಲ್ಲರಿಗೂ ಶುಭಮಸ್ತು.